6ನೇ ಆರೋಪಿ ಅನುಕುಮಾರ್, 7ನೇ ಆರೋಪಿ ಜಗದೀಶ್. ಬೆಂಗಳೂರು ಪೊಲೀಸರಿಂದ ಈಗ ಆರೋಪಿಗಳ ಸಂಪರ್ಕಕ್ಕೆ ಯತ್ನ ನಡೀತಾ ಇದೆ. ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅನುಕುಮಾರ್ ಮತ್ತು ಜಗದೀಶ್. ಕೆಲವೇ ಹೊತ್ತಿನಲ್ಲಿ ಚಿತ್ರದುರ್ಗಕ್ಕೆ ಬೆಂಗಳೂರು ಪೊಲೀಸರು ಹೋಗಿ ತಲುಪ್ತಾರೆ. ಸಂಜೆಯ ವೇಳೆಗೆ ಅನುಕುಮಾರ್ ಮತ್ತು ಜಗದೀಶನ ಬಂಧನ ಆಗುವಂತಹ ಸಾಧ್ಯತೆ ಇದೆ. ತದನಂತರ ನ್ಯಾಯಾಧೀಶರ ನಿವಾಸಕ್ಕೆ ಕರ್ಕೊಂಡು ಹೋಗಿ ಅಲ್ಲಿಂದ ನೇರವಾಗಿ ಅವ್ರನ್ನ ಪ್ರೊಸೀಜರ್ ಇರುತ್ತೆ, ಆ ಪ್ರೊಸೀಜರ್ಗಳನ್ನು ಪಾಲನೆ ಮಾಡ್ತಾರೆ. ಸಂಜೆ ಅದಾದ ನಂತರವೂ ಸಹ ನ್ಯಾಯಾಧೀಶರ ನಿವಾಸಕ್ಕೆ ಕರ್ಕೊಂಡು ಹೋಗ್ತಾರೆ. ಎಷ್ಟೋ ಸಂದರ್ಭದಲ್ಲಿ ರಾತ್ರಿ ಕರ್ಕೊಂಡು ಹೋಗಿರುವಂಥದ್ದಿದೆ. ಕರ್ಕೊಂಡೋಗಿ ತದನಂತರ ಜೈಲಿಗೆ ಕಳುಹಿಸ್ತಾರೆ ಎಟ್ ಎನಿ ಕಂಡೀಷನ್. ನನ್ನ ಸಹೋದರಿ ಮುರಳೀಧರ್ ಮುರಳಿ, ಅನೇಕ ಪ್ರಕರಣಗಳನ್ನು ನೋಡಿದ್ದೀವಿ. ಈ ರೀತಿಯಾಗಿ ತಡವನ್ನು ಮಾಡಿಕೊಂಡು ಎಲ್ಲೋ ಇರುವಂಥವ್ರು ಬಂದಾಗ ತದನಂತರ ನ್ಯಾಯಾಧೀಶರ ನಿವಾಸಕ್ಕೆ ಕರ್ಕೊಂಡೋಗಿ ಅಲ್ಲಿಂದ ಪರ್ಮಿಷನ್ ತಗೊಂಡು ಅದಾದ ನಂತರ ಜೈಲಿಗೆ ಕಳುಹಿಸುವಂಥದ್ದು. ಈಗಲೂ ಕೂಡ ಅವರು ಎಷ್ಟೇ ತಡ ಆದರೂ ಕೂಡ ಯಾವುದೂ ಇಲ್ಲ, ಇವತ್ತು ಎನಿ ಕಂಡೀಷನ್ ಅವ್ರನ್ನ ಜೈಲಿಗೆ ಕಳುಹಿಸುವಂಥದ್ದೇ ಅಲ್ವಾ? ಖಂಡಿತ ಅರುಣ, ಯಾಕಂದರೆ ಪ್ರಮುಖವಾಗಿ ಕೋರ್ಟ್ನ ಕಲಾಪಗಳಿರುವಂಥದ್ದು 5:30 ತನಕ, ಸಂಜೆ 5:30 ತನಕ ಏನಾದರೂ ಅವರು ಬಂದರೆ ಅಥವಾ ಎಲ್ಲರನ್ನು ಕೂಡ ತಮ್ಮ ವಶಕ್ಕೆ ಪಡ್ಕೊಂಡ್ರೆ ಅದಾದ ಬಳಿಕ ಪೊಲೀಸರು ಅವ್ರಿಗೆಲ್ಲರಿಗೂ ಕೂಡ ಮೆಡಿಕಲ್ ಚೆಕಪ್ ಅಂದರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕಪ್ಪನ್ನು ಮಾಡ್ತಾರೆ. ಮೆಡಿಕಲ್ ಚೆಕಪ್ಪನ್ನು ಮಾಡಿ ಅದಾದ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರು ಮಾಡಿಸುವಂಥ ಒಂದು ಫಸ್ಟು ಕೆಲಸಗಳನ್ನು ಮಾಡೋಂಥ ಪ್ರಕ್ರಿಯೆಗಳನ್ನು ಮಾಡೋಂಥದ್ದು. ಆದರೆ ಇನ್ನು ಅನುಕುಮಾರ್ ಮತ್ತು ಜಗದೀಶ್ ಏನಿದ್ದಾರೆ ಅವರು ಚಿತ್ರದುರ್ಗದಿಂದ ಬರಬೇಕಾಗಿರುವಂಥದ್ದು. ಅವರು ಕನಿಷ್ಠ ಏನಿದ್ರು ಬಸ್ಸಲ್ಲಿ ಟ್ರಾವೆಲನ್ನು ಮಾಡ್ತೀನಿ ಅಂದರೆ ಕನಿಷ್ಠ 4 ಗಂಟೆಗಳ ಕಾಲಾವಕಾಶಗಳಾಗ್ತದೆ. ಅಂದರೆ ಅವರನ್ನು ನಾಳೆ ಅಥವಾ ಇವತ್ತು ರಾತ್ರಿ ಏನು ಸಪ್ರೇಟಾಗಿ ಹಾಜರನ್ನು ಪಡಿಸ್ಬೋದು. ಆದರೆ ಪ್ರಮುಖವಾಗಿ ಈ ತನಿಖೆಯ ಅಂದರೆ ಈ ಪ್ರಕರಣದ A1 ಆರೋಪಿ ಮತ್ತು A2 ಆರೋಪಿ ಏನಿದ್ದಾರೆ ಅವರಿಬ್ಬರನ್ನ ತಮ್ಮ ವಶಕ್ಕೆ ಪಡಿಬೇಕಿರುತ್ತೋ, ವಶಕ್ಕೆ ಪಡೆದು ಅದಾದ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ಬೇಕಾ ಅಥವಾ ಮನೆಯಲ್ಲಿ ಅಂದರೆ ಓಪನ್ ಕೋರ್ಟಲ್ಲಿ ಹಾಜರುಪಡಿಸ್ಬೇಕಾ ಅಥವಾ ಮನೆಯಲ್ಲಿ ಹಾಜರುಪಡಿಸ್ಬೇಕಾ ಅನ್ನೋದು ಒಂದಷ್ಟು ಪ್ರಕ್ರಿಯೆಗಳನ್ನು ಮಾಡ್ತಾ ಇರೋಂಥದ್ದು. ದರ್ಶನ್ ಏನಾದರೂ ಸಿಕ್ಕಿದ್ರೆ ಅಂದರೆ ಸಂಜೆ ಸರಿಸುಮಾರು 5 ಗಂಟೆ ಮುಂಚಿತವಾಗಿ ಏನಾದರೂ ದರ್ಶನ್ ಏನಾದರೂ ಪೊಲೀಸರ ಕೈಗೆ ಸಿಕ್ಕಿದ್ರೆ ತಕ್ಷಣವೇ ಅವರನ್ನು ಮೆಡಿಕಲ್ ಚೆಕಪ್ಗಳನ್ನು ಮಾಡಿಸಿ ಅದಾದ ಬಳಿಕ ಓಪನ್ ಕೋರ್ಟಲ್ಲೇ ಹಾಜರುಪಡಿಸ್ತಾರೆ. ಓಪನ್ ಕೋರ್ಟ್ನಲ್ಲಿ ಹಾಜರುಪಡಿಸಿ ಅದಾದ ನಂತರ ಕೋರ್ಟ್ ಏನಂತ ಡೈರೆಕ್ಷನ್ಸನ್ನು ಕೊಡ್ತದೆ ಅಂದರೆ ಎಲ್ಲ ಆರೋಪಿಗಳು ಕೂಡ ಬೇರೆ ಬೇರೆ ಜೈಲಿನಲ್ಲಿ ಇರುವಂಥದ್ದು, ಬೇರೆ ಬೇರೆ ಜೈಲಿಂದಾನೇ ರಿಲೀಸ್ ಆಗಿದ್ದಂಥದ್ದು. ಕೋರ್ಟ್ ಈಗ ಯಾವ ಡೈರೆಕ್ಷನ್ಸನ್ನು ತೆಗೆದುಕೊಳ್ತದೆ, ಯಾವ ಸ್ಟೆಪ್ಪನ್ನು ತೆಗೆದುಕೊಳ್ತದೆ ಅನ್ನೋದ್ರ ಬಗ್ಗೆ ಕಾದು ನೋಡಬೇಕಿರೋಂಥದ್ದು. ಆ ರೀತಿ ಏನಾದರೂ ಬಳ್ಳಾರಿ ಜೈಲಿಗೆ ವಾಪಸ್ ಹೋಗಬೇಕು ಅಂತ ಏನಾದರೂ ಸೂಚನೆಯನ್ನು ಕೊಟ್ಟರೆ ಬಳ್ಳಾರಿ ಜೈಲಿಗೆ ತನಿಖಾಧಿಕಾರಿಗಳು ತೆಗೆದುಕೊಂಡು ಹೋಗಿ ಅವರನ್ನು ಬಿಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾರೆ. ಸದ್ಯಕ್ಕೆ ಅವರ ಪರ ವಕೀಲರು ಹೇಳ್ತಾ ಇರೋಂಥದ್ದು 5 ಗಂಟೆ ಒಳಗಾಗಿ ಬರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದ್ವು. 5 ಗಂಟೆಗೆ ಏನಾದರೂ ಬಂದರೆ ಓಪನ್ ಕೋರ್ಟ್ನಲ್ಲಿ ಹಾಜರುಪಡಿಸ್ತಾರೆ, ಇಲ್ಲ ಅಂದರೆ ಅವರನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಅಂದರೆ ಮನೆಯಲ್ಲಿ ಹಾಜರುಪಡಿಸುವಂಥ ಅಂದರೆ ಕೋರಮಂಗಲದ NGV ಏನಿದೆ ಅಲ್ಲಿಗೆ ಹಾಜರುಪಡಿಸುವಂಥ ಕೆಲಸಗಳನ್ನು ಕೂಡ ಪೊಲೀಸರು ಮಾಡುವಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಮುರಳಿ, ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಸೊ ಈಗ ಒಂದು ದರ್ಶನ್ ಬರಬೇಕಾಗಿರುವಂಥದ್ದು, ಇನ್ನಿಬ್ಬರು ಜಗದೀಶ್ ಮತ್ತೆ ಅನುಕುಮಾರ್ ಇಬ್ಬರು ಬರಬೇಕಾಗಿದೆ. ಆರೋಪಿ 7 ಅನುಕುಮಾರ್, ತಾಯಿ ಜಯಮ್ಮ ಅವರು ಕಣ್ಣೀರು ಹಾಕ್ತಾ ಇದ್ದಾರಂತೆ. ದುಡಿಯುವ ಮಗ ಜೈಲು ಪಾಲಾದ ಅಂತ ಪಾಪ ತಾಯಿ ಹೇಳ್ತಾ ಇರೋದು. ಯಾರ ಜೊತೆಗೂ ಕೂಡ ಹೋಗಬೇಡ ಅಂತ ಬುದ್ಧಿ ಹೇಳಿದ್ದೆ ನಾನು, ಅಂದು ಯಾರೋ ಸ್ನೇಹಿತ ಕರೆದ ಅಂತ ಹೋಗಿದ್ದ, ಏನು ಮಾಡೋದು, ಕಾನೂನಿಗೆ ತಲೆಬಾಗಲೇಬೇಕು ಅಂತ ತಾಯಿ ಕಣ್ಣೀರಿಡ್ತಾ ಇದ್ದಾರೆ. ಅನುಕುಮಾರ್ ಅವರ ತಾಯಿ ಜಯಮ್ಮ ಅವರು ಯಾವ ತಂದೆ ತಾಯಿಯೂ ಇಂಥ ಕೆಟ್ಟ ಕೆಲಸ ಮಾಡಿ ಅಂತ ಹೇಳಲ್ಲ ರೀ, ಒಳ್ಳೇದಪ್ಪ ಮಾಡಪ್ಪ ಅಂತ ಅಷ್ಟೇ ಹೇಳ್ತಾರೆ. ಯಾರ್ದು ಅದೇ ಹೇಳ್ತಾರಲ್ಲ, ಸಹವಾಸ ಕೆಡಿಸುತ್ತೆ ಅಂತ ಹೇಳಿ, ಕೆಲವೊಂದು ಟೈಮಲ್ಲಿ ಹಾಗೆ ಇರುತ್ತೆ. ನಮ್ಮ ಯಜಮಾನ್ರಿಗೆ ಏನು ಹೇಳೋಣ ಸರ್, ಮತ್ತು ದುಡಿಯೋ ಮಗ ಹೋದ್ರೆ ಮತ್ತು ನೋವೇ ಸರ್, ಏನು ಮತ್ತೇನು ಹೇಳೋಣ ಸರ್. ನಮ್ಮ ಯಜಮಾನ್ರಿಗೆ ಕಳ್ಕೊಂಡು ಇಷ್ಟು ಸಾಲ ಸೂಲ ತೀರಿಸ್ತಾರೆ ಅಂದ್ರೆ ಮತ್ತು ಬಂತು ಬಡವ್ರಿ, ನೋವು ಏನು ಮಾಡ್ಬೇಕು ಹೇಳ್ರಿ ಸರ್. ಅಷ್ಟೇ ಸರ್, ನಾನು ಎಷ್ಟು ಹೇಳೋಕ್ಕಾಗಲ್ಲ ಸರ್, ಅಷ್ಟೇ ನನಗೆ ಹೇಳೋದು. ದುಡಿತಾ ಇದ್ರಿ ಸರ್, ಇಷ್ಟು ಸಾಲ ಸೂಲ ಮಾಡ್ಕೊಂಡಿದ್ವು ಮಕ್ಕಳು ಯಾರಪ್ಪ ತೀರಿದಾಗ ಅದನ್ನು ತೀರಿಸ್ತದ್ದು